ನಮಸ್ಕಾರ ಎಲ್ಲರಿಗೂ. ಭೋಗನಂದೀಶ್ವರ ಟೆಂಪಲ್ ನಂದಿ ಬೆಟ್ಟದ ಸಮೀಪ, ನಂದಿ ಬೆಟ್ಟದ ಫುಟ್ ಹಿಲ್ಸ್ನಲ್ಲಿ ಈ ಟೆಂಪಲ್ ಇದೆ. ನೀವು ಸನ್ರೈಸ್ ಇಲ್ಲ ಸನ್ಸೆಟ್ಗೆ ನಂದಿ ಬೆಟ್ಟಕ್ಕೆ ಹೋಗಿದ್ದರೆ ಇಲ್ಲಿ ಭೇಟಿ ಕೊಡಬಹುದು. ನಮ್ಮದು 1 ಡೇ ಟೂರ್ ಆಗಿತ್ತು. ಚಿಕ್ಕಬಳ್ಳಾಪುರದ ಸಮೀಪದ ಸ್ಥಳಗಳನ್ನು ನೋಡುವುದು. ಸೊ ಮಾರ್ನಿಂಗ್ 6 AM ಇಂದ ಈವ್ನಿಂಗ್ 8 PM ತನಕ ಪ್ಯಾಕೇಜ್ ಇತ್ತು. ಲೈಕ್ ನಮ್ಮದೇ ಪರ್ಸನಲ್ ಕ್ಯಾಬ್ ಮಾಡಿದ್ವಿ. ಸೊ 4000 to 4500 rupees ಆಗುತ್ತೆ. ಈ ಟೆಂಪಲ್ ಕಾಂಪ್ಲೆಕ್ಸಲ್ಲಿ 3 ದೇವಸ್ಥಾನಗಳಿವೆ. ಅರುಣಾಚಲೇಶ್ವರ, ಉಮಾಮಹೇಶ್ವರ, ಭೋಗನಂದೀಶ್ವರ ಟೆಂಪಲ್. ಈ 3 ದೇವಸ್ಥಾನಗಳು ಶಿವನ 3 ಜೀವನ ಶೈಲಿಯನ್ನು ತೋರಿಸುತ್ತದೆ. ಅರುಣಾಚಲೇಶ್ವರ ಟೆಂಪಲ್ಲು ಶಿವನ ಬಾಲ್ಯ ಜೀವನ, ಚೈಲ್ಡ್ಹುಡ್ ಲೈಫ್ ಆಫ್ ಶಿವ. ಭೋಗನಂದೀಶ್ವರ ಶಿವನ ಯೌವನ ಆಶ್ರಮ ಅಥವಾ ಯೂತ್ ತೋರಿಸುತ್ತೆ. ಉಮಾಮಹೇಶ್ವರ ಟೆಂಪಲು ಶಿವ ಮತ್ತು ಪಾರ್ವತಿಯ ಗೃಹಸ್ಥಾಶ್ರಮ ಅಥವಾ ಅವರು ಮದುವೆ ಆಗಿದ್ದು ಡಿಪಿಕ್ಟ್ ಮಾಡ್ತಿದೆ. ಮೂಲ ಟೆಂಪಲ್ ಅನ್ನು 19th ಸೆಂಚುರಿಯಲ್ಲಿ ಬಾನಾ ಕ್ವೀನ್ ರತ್ನಾವಳಿ ಅವರು ಕಟ್ಟಿಸಿದ್ರಂತೆ. ತದನಂತರ 5 ಸಾಮ್ರಾಜ್ಯದ ರಾಜರ ಕೊಡುಗೆ ಇದೆ. ಟೆಂಪಲ್ ಆರ್ಕಿಟೆಕ್ಚರು ದ್ರಾವಿಡಿಯನ್ ಶೈಲಿಯನ್ನು ಹೊಂದಿದೆ. ಗಂಗಾ, ಚೋಳ, ಹೊಯ್ಸಳ, ಪಲ್ಲವ ಮತ್ತು ವಿಜಯನಗರ ಸಾಮ್ರಾಜ್ಯದವರು ಈ ಟೆಂಪಲನ್ನು ಕಟ್ಟಿಸಿದ್ರು. ಉಮಾಮಹೇಶ್ವರ ಟೆಂಪಲ್ ಮುಂದೆ ಒಂದು ಕಲ್ಯಾಣ ಮಂಟಪ ಇದೆ. ಇದರಲ್ಲಿ 4 ಪಿಲ್ಲರ್ಗಳಿವೆ. ಬ್ಯೂಟಿಫುಲ್ ಕಾರ್ವಿಂಗ್ಸ್ ಇದೆ. ಇದು 4 ಪಿಲ್ಲರಲ್ಲಿ 4 ಕಪಲ್ಸನ್ನು ತೋರಿಸಿದ್ದಾರೆ. ಶಿವ ಪಾರ್ವತಿ, ಬ್ರಹ್ಮ ಸರಸ್ವತಿ, ವಿಷ್ಣು ಲಕ್ಷ್ಮಿ ಮತ್ತು ಅಗ್ನಿದೇವ ಸ್ವಾಹದೇವಿಯನ್ನು ತೋರಿಸಲಾಗಿದೆ. ಸೊ ಇದ್ರ ಹಿಂದೆ ನೀವು 5 ಬೆಟ್ಟಗಳನ್ನು ನೋಡಬಹುದು. ಈ 5 ಬೆಟ್ಟಗಳಿಂದ 5 ನದಿಗಳು ಉಗಮ ಸ್ಥಾನವಾಗಿದೆ. ಪಾಲಾರ್, ಪಿನಾಕಿನಿ, ಅರ್ಕಾವತಿ, ಪಾಪಾಗ್ನಿ ಮತ್ತು ಸ್ವರ್ಣಮುಖಿ. ನಾನು ಇದರಲ್ಲಿ ಕೇಳಿದ್ದು ಬರೀ ಅರ್ಕಾವತಿ ರಿವರ್ ಮಾತ್ರ. ಅದು ಬೆಂಗಳೂರಲ್ಲಿದೆ. ಟೆಂಪಲ್ ಸ್ಟಾರ್ಟಿಂಗಲ್ಲಿ ನಾವು ವೀರಭದ್ರಸ್ವಾಮಿ ದೇವಸ್ಥಾನವನ್ನು ನೋಡಬಹುದು. ಈ ದೇವಸ್ಥಾನಕ್ಕೆ 1000 ವರ್ಷದ ಹಿಸ್ಟ್ರಿ ಇದೆ. ಸೊ ನಾವು ಸ್ಟಾರ್ಟಿಂಗ್ನಲ್ಲಿ ಹೋಗಿದ್ದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಸೊ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯಕ್ಕಿಂತ ಜಾಸ್ತಿ ರಶ್ ಇರುತ್ತೆ. ಇಲ್ಲಿ ನಾಗದೇವತೆಗೆ ಪೂಜೆ ಮಾಡಿಸ್ತಾರೆ, ಇಲ್ಲಿ ಹರಕೆ ಹೊತ್ಕೋತಾರೆ. ಸೊ ಇನ್ನೊಂದು ಏನು ಸ್ಪೆಷಲ್ ಅಂದರೆ ಇಲ್ಲಿ ಕಾರ್ತಿಕೇಯ ಮತ್ತು ಅಥವಾ ಸುಬ್ರಹ್ಮಣ್ಯಂ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ಇಬ್ಬರು ಒಟ್ಟಿಗೆ ಇರುವುದನ್ನು ನೋಡ್ಬೋದು. ಸೊ ಅಲ್ಲಿನೇ ಭೂಮಿಯಿಂದ ಉಗಮವಾಗಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ತುಂಬ ರಶ್ ಇತ್ತು. ನೀವು ಲಂಚು ಮಾಡ್ಕೋಬೋದು ಇಲ್ಲಿ. ಅದು ದೊಡ್ಡಬಳ್ಳಾಪುರದಲ್ಲಿದೆ. ಸೊ ಅದಾದಮೇಲೆ ನೀವು ಫಸ್ಟಿಗೆ ಘಾಟಿ ಸುಬ್ರಹ್ಮಣ್ಯ ಹೋಗ್ಬೋದು. ಆಮೇಲೆ ಭೋಗನಂದೀಶ್ವರ ಟೆಂಪಲ್ಲು, ಅದಾದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಈಗಂತೂ ಗೊತ್ತೇ ಇದೆ, ಇಶಾ ಫೌಂಡೇಶನ್ದು ಆದಿಯೋಗಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ನಾವು ಹೋದಾಗ ಅದು ಇನ್ನೂ ಉದ್ಘಾಟನೆ ಆಗಿರಲಿಲ್ಲ. ಸೊ ಬಟ್ ಸ್ಟಿಲ್ ಅದು ಆದಿಯೋಗಿ ಈಗ ಬೆಂಗಳೂರು ಸಮೀಪ ಸ್ಥಾಪನೆ ಆಗಿದೆ ಅಂದರೆ ಅದು ಒಂದು ನೋಡತಕ್ಕಂಥ ಸ್ಥಳವಾಗಿತ್ತು. ಸೊ ನಾವು ಹೋದಾಗ ಅಲ್ಲಿ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ರು, ಬಟ್ ಸಿಕ್ಕಾಪಟ್ಟೆ ಜನ ಇದ್ದರು ಆದರೂ. ಸೊ ಇದು ಕೊಯಂಬತ್ತೂರು ಥರನೇ ಶಾಂತವಾದ ಆದಿಯೋಗಿಯನ್ನು ನಾವು ಬೆಟ್ಟಗಳ ಮಧ್ಯೆ ನೋಡ್ಬೋದು. ಸೊ ಇದೆಲ್ಲ ಮುಗಿತನ ಈವ್ನಿಂಗ್ ಆಗೋಗಿತ್ತು. ಸೊ ನಾವು ಸನ್ಸೆಟ್ನ ನೋಡ್ತಾ ವಾಪಸ್ ಮನೆಗೆ ಬಂದ್ವಿ. ಸೊ ದಿಸ್ ಈಸ್ 1 day ಟೂರ್ ಅಟ್ ದ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು.